ಒಂದು ವೇಳೆ ಅಹ್ಮದ್ ಅಲ್ ಅಹ್ಮದ್ ಎಂಬ 43 ವರ್ಷದ ವ್ಯಕ್ತಿ ಆ ಸಾಹಸವನ್ನು ಮಾಡದೇ ಇರ್ತಿದ್ರೆ ಆಸ್ಟ್ರೇಲಿಯಾದಲ್ಲಿ ನಡೆದ ಭಯೋತ್ಪಾದನಾ ಕೃತ್ಯವನ್ನು ಭಾರತೀಯ ಮೀಡಿಯಾಗಳು ಹೇಗೆಲ್ಲ ವ್ಯಾಖ್ಯಾನಿಸ್ತಾ ಇದ್ದವು, ಭಾರತೀಯ ಮುಸ್ಲಿಮರಿಗೆ ಅದರ ಹೊಣೆಗಾರಿಕೆಯನ್ನು ಹೇಗೆಲ್ಲ ದಾಟಿಸ್ತಾ ಇದ್ದವು, ಕುರಾನಿನ ಯಾವೆಲ್ಲ ವಚನಗಳು ಭಯೋತ್ಪಾದನೆಗೆ ಪ್ರೇರಣೆ ಎಂದು ಎಷ್ಟೆಲ್ಲ ನಾಯಕರು ಮೀಡಿಯಾದ ಮುಂದೆ ಬಂದು ಹೇಳಿಕೆ ನೀಡ್ತಾ ಇದ್ರು. ಇಷ್ಟೆಲ್ಲ ಆಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳುಗಳ ಪ್ರಚಾರ ಕಡಿಮೆಯಾಗಿಲ್ಲ. ಭಯೋತ್ಪಾದಕನನ್ನು ಹೆಡೆಮುರಿ ಕಟ್ಟಿದವ ಯಹೂದಿ ಯುವಕ ಎಂದು ಒಬ್ಬರು ಪೋಸ್ಟ್ ಮಾಡಿದ್ರು. ಅವರು ಉದ್ದಕ್ಕೂ ಆಳುವ ಕೇಂದ್ರ ಸರ್ಕಾರದ ಬೆಂಬಲಿಗರು ಅನ್ನೋದಕ್ಕೆ ಅವರ ಈ ಹಿಂದಿನ ಪೋಸ್ಟುಗಳೇ ಸಾಕ್ಷಿ. ಈ ದಾಳಿಯ ಬೆನ್ನಿಗೆ ಕೆಲವು ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ. ಆಸ್ಟ್ರೇಲಿಯಾದಲ್ಲಿ ಭಯೋತ್ಪಾದನಾ ದಾಳಿ ಯಾಕಾಯಿತು? ಅಲ್ಲಿ ಮೋದಿ ಇದ್ದಾರಾ? ಬಿಜೆಪಿ ಇದೆಯಾ? ಚುನಾವಣೆ ಇದೆಯಾ? ಇದು ಪ್ರಶ್ನೆಯ ಒಂದು ಮುಖವಾದರೆ ಇನ್ನೊಂದು ಬಗೆಯ ಸಮರ್ಥನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇದೆ. ಗಾಜಾದ ಮೇಲೆ ಇಸ್ರೇಲ್ ನಡೆಸಿರುವ ದೌರ್ಜನ್ಯಕ್ಕೆ ಪ್ರತಿಯಾಗಿ ಈ ಕೃತ್ಯವನ್ನು ಎಸಗಲಾಗಿದೆ. ಸುಮಾರು 20,000 ಮಕ್ಕಳನ್ನು ಕೊಂದಿರುವ ಇಸ್ರೇಲ್ ಮೇಲಿನ ಆಕ್ರೋಶದ ಭಾಗವಾಗಿ ಇದನ್ನ ಮಾಡಲಾಗಿದೆ ಎಂಬ ಸಮರ್ಥನೆಯೂ ಕೇಳಿಸ್ತಾ ಇದೆ. ವೀಕ್ಷಕರೇ, ಇದು ಎಡಿಟರ್ಸ್ ಪೇಕ್. ಆಸ್ಟ್ರೇಲಿಯಾದ ಭಯೋತ್ಪಾದನಾ ಕೃತ್ಯದ ವಿಡಿಯೋವನ್ನು ನೀವು ವೀಕ್ಷಿಸಿದರೆ ನಿಮ್ಮಲ್ಲೂ ಒಂದು ಪ್ರಶ್ನೆ ಎದುರಾಗಬಹುದು. ಅಹ್ಮದ್ ಎಂಬ ವ್ಯಕ್ತಿ ಆ ಭಯೋತ್ಪಾದಕನನ್ನು ತಡೆದದ್ದು ಏಕೆ? ಆತನಿಂದ ಬಂದೂಕನ್ನು ಕಸಿದದ್ದು ಏಕೆ? ಆತ ಕೊಲ್ತಾ ಇದ್ದದ್ದು ಯಹೂದ್ಯರನ್ನು. ಗಾಜಾದಲ್ಲಿ 70,000ಕ್ಕಿಂತಲೂ ಅಧಿಕ ಮುಸ್ಲಿಮರನ್ನು ಕೊಂದದ್ದು ಯಹೂದಿ ದೇಶವಾದ ಇಸ್ರೇಲ್. ಹೀಗಿರುವಾಗ ಈತ ತಡೆಯಲು ಹೋದದ್ದು ಏಕೆ? ಒಂದು ವೇಳೆ ಗುರುತು ಸಿಗದೆ ಭಯೋತ್ಪಾದಕ ತನ್ನನ್ನು ಹತ್ಯೆ ಮಾಡಬಹುದು ಎಂಬ ಭಯ ಆತನಿಗೆ ಇದ್ದಿದ್ದೇ ಆಗಿದ್ರೆ ಆತ ಎದ್ದು ನಿಂತು ತನ್ನ ಹೆಸರನ್ನು ಹೇಳಬಹುದಿತ್ತು. ಅಲ್ಲಾಹು ಅಕ್ಬರ್ ಎಂದು ಹೇಳ್ತಾ ಇದ್ರು ಭಯೋತ್ಪಾದಕ ಇವರ ಗುರುತು ಪತ್ತೆ ಹಚ್ಚುತ್ತಾ ಇದ್ದ. ಆದರೆ ಈ ಎರಡೂ ಅವಕಾಶವನ್ನು ಕೈಬಿಟ್ಟು ಅಪಾಯಕಾರಿ ಸಾಹಸಕ್ಕೆ ಈ ಅಹ್ಮದ್ ಇಳಿದರೇಕೆ? ಯಹೂದಿಯರನ್ನು ರಕ್ಷಿಸುವುದಕ್ಕಾಗಿ ಅವರು ಪ್ರಾಣದ ಹಂಗನ್ನು ತೊರೆದು ಹೋರಾಡಿದರೇಕೆ? Oh mon gros. Mais il y a son pote, il va se faire tirer dessus. ಈ ಪ್ರಶ್ನೆಯನ್ನು ಸ್ವಯಂ ಕೇಳಿಕೊಂಡ್ರೆ ಧರ್ಮಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇದೆ ಎಂದು ಹೇಳುವವರಿಗೆ ಚಾಟಿ ಏಟಿನಂತಹ ಉತ್ತರ ಸಿಗುತ್ತೆ. ಧರ್ಮ ಆ ಭಯೋತ್ಪಾದಕನ ಜೊತೆ ಇರಲಿಲ್ಲ, ಆದರೆ ಈ ಅಹ್ಮದರ ಜೊತೆ ಇತ್ತು. ಆದ್ರಿಂದಲೇ ಅವರು ತನ್ನ ಜೀವವನ್ನು ಪಣಕ್ಕಿಟ್ಟು ಭಯೋತ್ಪಾದಕನ ವಿರುದ್ಧ ಹೋರಾಡಿದ್ರು. ಆ ಕಾರಣದಿಂದ ತನ್ನ ಕೈಗೆ ಮತ್ತು ತೋಳಿಗೆ 2 ಗುಂಡುಗಳನ್ನು ಹೊಡೆಸಿಕೊಂಡ್ರು. ಈ ಮೂಲಕ ಭಯೋತ್ಪಾದನೆಗೆ ಧರ್ಮದ ಜೊತೆಗೆ ಸಂಬಂಧ ಇಲ್ಲ ಎಂಬುದನ್ನು ಈ ಅಹ್ಮದ್ ಸಾಬೀತುಪಡಿಸಿದರು. ನಿಜವಾಗಿ ಗಾಂಧಿಗೆ ಗೋಡ್ಸೆ ಗುಂಡಿಕ್ಕುವಾಗಲೂ ಬಿಜೆಪಿ ಇರಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಿಯೂ ಆಗಿರಲಿಲ್ಲ. ಭಯೋತ್ಪಾದನೆಗೆ ನಿರ್ದಿಷ್ಟ ಪಕ್ಷ, ನಿರ್ದಿಷ್ಟ ವ್ಯಕ್ತಿ ವೈರಿ ಅಲ್ಲ, ಅದು ಮಾನವ ಕುಲದ ವೈರಿ. ಪಹಲ್ಗಾಮ್ನಲ್ಲಿ ನಿಷ್ಪಾಪಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಭಯೋತ್ಪಾದಕರೇ ತಾವು ಮಾನವ ಕುಲದ ವೈರಿಗಳು ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಆಗ ಈ ದೇಶದ ಮುಸ್ಲಿಂ ಸಮುದಾಯ ಒಕ್ಕೊರಳಿನಿಂದ ಆ ಕ್ರೌರ್ಯವನ್ನು ಖಂಡಿಸಿತು. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದ ಮೋದಿ ಸರ್ಕಾರವನ್ನು ಬೆಂಬಲಿಸಿತು. ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಪಾಕಿಸ್ತಾನದ ಭಯೋತ್ಪಾದನೆಯನ್ನು ತಿಳಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ಕಳುಹಿಸಿದ ಸಂಸದರ ನಿಯೋಗಗಳ ಪೈಕಿ ಒಂದು ನಿಯೋಗದ ಅಧ್ಯಕ್ಷತೆಯನ್ನು ಸ್ವತಃ ಅಸದುದ್ದೀನ್ ಒವೈಸಿ ಅವರೇ ವಹಿಸಿಕೊಂಡಿದ್ರು. ಆದರೆ ಇಷ್ಟೆಲ್ಲ ಆಗಿಯೂ ಭಯೋತ್ಪಾದಕರಲ್ಲಿ ಧರ್ಮವನ್ನು ಹುಡುಕುವ ಪ್ರಯತ್ನಗಳು ನಡೀತಾನೇ ಇದೆ. ಇಲ್ಲೊಂದು ತಮಾಷೆಯೂ ಇದೆ. ಗಾಜಾದ ಬಗ್ಗೆ ಭಾರತೀಯ ಮುಸ್ಲಿಂ ಸಮುದಾಯ ಪ್ರತಿಭಟಿಸಿದಾಗ ಮತ್ತು ಅಲ್ಲಿಯ ಕ್ರೌರ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದಾಗ ಇದೇ ಆಳುವ ವರ್ಗದ ಬೆಂಬಲಿಗರು ಅದನ್ನು ಪ್ರಶ್ನಿಸಿದರು. ಭಾರತವನ್ನು ಬಿಟ್ಟು ದೂರದ ಗಾಜಾದ ಬಗ್ಗೆ ನಿಮಗೇಕಿಷ್ಟು ಚಿಂತೆ ಎಂದವರು ಕೇಳ್ತಾ ಇದ್ರು. ನಿಮ್ಮ ನಿಷ್ಠೆ ಭಾರತಕ್ಕೆ ಇಲ್ಲ ಎಂದು ತಗಾದೆ ತೆಗಿತಾ ಇದ್ರು.
ಆದರೆ ಇದೀಗ ಅದೇ ಮಂದಿ ಆಸ್ಟ್ರೇಲಿಯಾದಲ್ಲಿ ನಡೆದ ಭಯೋತ್ಪಾದನಾ ಕೃತ್ಯದ ಬಗ್ಗೆ ಪುಂಖಾನುಪುಂಖ ಮಾತಾಡ್ತಾ ಇದ್ದಾರೆ, ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರಹದ ಮೇಲೆ ಬರಹ ಬರಿತಾ ಇದ್ದಾರೆ, ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಟಿವಿ ಚಾನೆಲ್ಗಳಲ್ಲೂ ಚರ್ಚೆಗಳ ಮೇಲೆ ಚರ್ಚೆ ನಡೀತಾ ಇದೆ. ಅಂದರೆ ಗಾಜಾದ ಮೇಲೆ ನಡೀತಾ ಇರುವ ಕ್ರೌರ್ಯವನ್ನು ಪ್ರಶ್ನಿಸಿದರೆ ಅದರಿಂದಾಗಿ ಇಸ್ರೇಲ್ ಕಟಕಟೆಯಲ್ಲಿ ನಿಲ್ಲುತ್ತೆ, ಅದರ ಬಾಂಬುಗಳು ಚರ್ಚೆಯಾಗುತ್ತೆ, ಅದು ಪ್ರತಿದಿನ ನಡೆಸ್ತಾ ಇರುವ ಹತ್ಯಾಕಾಂಡ ಮುನ್ನೆಲೆಗೆ ಬರುತ್ತೆ. ಹಾಗೆ ಆಗದಂತೆ ತಡೆಯುವುದೇ ಇವರ ಉದ್ದೇಶ ಆಗಿತ್ತು. ಆದರೆ ಇದೀಗ ಆಸ್ಟ್ರೇಲಿಯಾದಲ್ಲಿ ನಡೆದ ಭಯೋತ್ಪಾದನಾ ಕೃತ್ಯಕ್ಕೆ ಸಾಜಿದ್ ಮತ್ತು ನವೀದ್ ಎಂಬಿಬ್ಬರು ಕಾರಣ ಅನ್ನುವುದು ಬಹಿರಂಗವಾಗಿದೆ. ಆದ್ದರಿಂದ ಅವರ ಬಗ್ಗೆ ಬರೆದಷ್ಟು ಸಾಕಾಗ್ತಾ ಇಲ್ಲ. ಗಾಜಾದ ಬಗ್ಗೆ ಯಾಕೆ ಬರಿತಾ ಇದ್ದೀರಿ ಎಂದು ಪ್ರಶ್ನಿಸಿದವರೇ ಇದೀಗ ಆಸ್ಟ್ರೇಲಿಯಾದ ಬಗ್ಗೆ ಬರಿತಾ ಇದ್ದಾರೆ. ಯಾಕಂದ್ರೆ ಇವರ ಬಗ್ಗೆ ಬರೆಯೋದ್ರಿಂದ ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸಬಹುದಲ್ಲ. Oh! C'est malade. Oh non, gros! Oh, Mais il y a son pote, il va se faire tirer dessus. ಭಯೋತ್ಪಾದನೆಯನ್ನು ಯಾವ ಕಾರಣಕ್ಕೂ ಸಮರ್ಥಿಸಲೇಬಾರದು. ಅದು ಯಹೂದ್ಯರ ಮೇಲಾದರೂ, ಹಿಂದೂಗಳ ಮೇಲಾದರೂ, ಮುಸ್ಲಿಮರ ಮೇಲಾದರೂ ಭಯೋತ್ಪಾದನೆಯೇ. ಓರ್ವ ವ್ಯಕ್ತಿಯನ್ನು ಅನ್ಯಾಯವಾಗಿ ಕೊಂದರೆ ಇಡೀ ಮಾನವ ಕುಲವನ್ನೇ ಕೊಂದ ಪಾಪವಿದೆ ಎಂದು ಕುರಾನ್ ಹೇಳುತ್ತೆ. ಇಷ್ಟೊಂದು ಸ್ಪಷ್ಟ ವಚನ ಇದ್ದು ಯಾರಾದರೂ ಭಯೋತ್ಪಾದನೆಗೆ ಇಳಿತಾರೆ ಎಂದಾದರೆ ಅವರ ಕೃತ್ಯಕ್ಕೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಆದ್ದರಿಂದಲೇ 43 ವರ್ಷದ ಅಹಮ್ಮದ್ ಹೀರೋ ಆಗಿದ್ದಾರೆ. ಯಹೂದಿಯರನ್ನು ಹತ್ಯೆ ಮಾಡಿದ ಸಾಜಿದ್ ಮತ್ತು ನವೀದ್ ವಿಲನ್ ಆಗಿದ್ದಾರೆ. ನಾವು ಹೀರೋನ ಬಗ್ಗೆ ಹೆಚ್ಚೆಚ್ಚು ಮಾತಾಡೋಣ, ಅವರ ಸಾಹಸವನ್ನು ಶ್ಲಾಘಿಸೋಣ, ಆ ಮುಖಾಂತರ ಸಮಾಜಕ್ಕೆ ಪಾಸಿಟಿವ್ ಸಂದೇಶ ರವಾನಿಸೋಣ.